ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ವಾಹನ ಸವಾರರು ಸಾರ್ವಜನಿಕರು ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಸ್ತಿ ಮಠದ ಒಂದು ರಸ್ತೆಯ ದೃಶ್ಯವನ್ನು ಈಗ ನೀವು ನೋಡ್ತಿರುವಂಥದ್ದು. ಏನು ರಸ್ತೆಯಲ್ಲಿ ಮಳೆ ಬಂದಂತಹ ಕಾರಣದಿಂದಾಗಿ ಅತಿ ಹೆಚ್ಚು ಅಂದರೆ ನೀರು ನಿಂತು ಇಲ್ಲಿ ವಾಹನ ಸವಾರರಿಗೆ ಭಾಳ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ರಸ್ತೆಯನ್ನು ಒಳಭಾಗದಲ್ಲಿ ಪೈಪ್ಗಳನ್ನು ಅಳವಡಿಸಲಾಗಿದೆ. ಆದರೆ ಈ ಪೈಪನ್ನು ಬ್ಲಾಕ್ ಮಾಡಿದ ಕಾರಣ ರಸ್ತೆಯಲ್ಲಿ ಅತಿ ಹೆಚ್ಚು ನೀರು ನಿಂತ ಕಾರಣದಿಂದಾಗಿ ಏನು ವಾಹನ ಸವಾರರಿಗೆ ಪ್ರತಿದಿನ ಏನು ಮಳೆ ಬಂದ ಒಂದು ಸಂದರ್ಭದಲ್ಲಿ ಕಿರಿಕಿರಿ ಆಗ್ತಿರುವಂಥದ್ದು. ಈಗ ನೋಡ್ತಿರುವಂತಹ ದೃಶ್ಯ ಏನು ಒಂದು ಸೈಕಲಲ್ಲಿ ಬರ್ತಾ ಇದೆ. ಹಾಗೆ ಒಬ್ಬರು ಬೈಕ್ ಸವಾರರು ಕೂಡ ಬೈಕಲ್ಲಿ ಹೋಗ್ತಿರುವಂಥದ್ದು. ಅಂದರೆ ರಸ್ತೆಯಿಂದ ಸುಮಾರು 1 ಅಡಿ ಮುಕ್ಕಲಿಂದ 1 ಅಡಿ ನೀರು ನಿಂತ ಒಂದು ಕಾರಣದಿಂದಾಗಿ ವಾಹನ ಸವಾರರಿಗೆ ತೊಂದರೆ ಆಗ್ತಿರುವಂಥದ್ದು. ಅಂದರೆ ಇಲ್ಲಿ ಪೈಪನ್ನು ಅಳವಡಿಸಲಾಗಿದೆ. ಅಂದರೆ ಸುಮಾರು 4 ಪೈಪ್ಗಳನ್ನು ಇಲ್ಲಿ ನೀರು ಹೋಗಲಿಕ್ಕೆ ಅಳವಡಿಕೆ ಮಾಡಲಾಗಿದೆ. ಆದರೆ ಈ ಒಂದು ಏನು ಪೈಪನ್ನು ಬ್ಲಾಕ್ ಮಾಡಿದ ಕಾರಣ ನೀರು ಹರಿಯದೆ ಏನು ರೋಡಲ್ಲಿ ನಿಂತಹ ಕಾರಣದಿಂದಾಗಿ ವಾಹನ ಸವಾರರಿಗೆ ಮತ್ತು ಇಲ್ಲಿ ಸ್ಥಳೀಯವಾಗಿರುವಂತಹ ಒಂದು ಅಂಗಡಿಗಳಾಗಿರ್ಬೋದು ಅಥವಾ ಮನೆಗಳಿಗೆ ಇಲ್ಲಿ ಸಮಸ್ಯೆಗಳಾಗ್ತಿರುವಂಥದ್ದು. ಈಗಾಗಲೇ ನರಸಿಂಹರಾಜಪುರ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಈ ರೀತಿಯಾದಂತಹ ಒಂದು ನೀರು ನಿಲ್ಲೋದ್ರಿಂದಾಗಿ ಇನ್ನಷ್ಟು ಆತಂಕ ಸೃಷ್ಟಿಯಾಗಿರುವಂಥದ್ದು. ಅಂದರೆ ರೋಗ ರುಜಿನಗಳು ಬರುವಂಥದ್ದು ಅಥವಾ ಡೆಂಗ್ಯೂ ಪ್ರಕರಣಗಳು ಹೆಚ್ಚು ಬರುತ್ತೆ ಅನ್ನುವಂತಹ ಒಂದು ಆತಂಕದಲ್ಲಿ ಸಾರ್ವಜನಿಕರು ಇರುವಂಥದ್ದು. ಈ ಎಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಏನು ಪಟ್ಟಣ ಪಂಚಾಯಿತಿಯ ಒಂದು ಅಧಿಕಾರಿಗಳು ಮಾತ್ರ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನು ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಅಂದರೆ ಉದ್ದಟತನವನ್ನು ತೋರಿಸ್ತಿದ್ದಾರೆ, ಬೇಜವಾಬ್ದಾರಿತನವನ್ನು ತೋರಿಸಿರುವಂಥದ್ದು ನೀವು ದೃಶ್ಯದಲ್ಲೇ ಈಗ ನೋಡ್ಬೋದು. ಏನು ರಸ್ತೆಯಲ್ಲಿ ಸುಮಾರು ಒಂದು ಅಡಿಗೂ ಹೆಚ್ಚು ನೀರು ನಿಂತ ಕಾರಣ ವಾಹನ ಸವಾರರಿಗೆ ಮತ್ತು ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಮನೆಯ ಒಂದು ಕಾಂಪೌಂಡ್ ಅಂದರೆ ಕಲ್ಲಿನ ಕಾಂಪೌಂಡಿಗೂ ಕೂಡ ನೀರು ಬಂದಂತಹ ಕಾರಣದಿಂದಾಗಿ ಈಗ ಮನೆಗೆ ನೀರು ನುಗ್ಗುವಂತಹ ಎಲ್ಲ ಒಂದು ಸಂದರ್ಭವೂ ಕೂಡ ಇದೆ ಅಂತಲೇ ಹೇಳ್ಬೋದು. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿಗಳನ್ನು ಅಂದರೆ ಆ ಪೈಪು ಬ್ಲಾಕ್ ಆಗಿರುವುದನ್ನು ಸರಿಪಡಿಸಿದರೆ ಎಲ್ಲ ಒಂದು ಕಡೆ ಏನೋ ಸಮಸ್ಯೆ ಬಗೆಹರುತ್ತೆ. ವಾಹನ ಸವಾರರಿಗೆ ಈ ಒಂದು ಸಮಸ್ಯೆನ ಬಗೆಹರಿಸಿಕೊಟ್ರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅಂದರೆ ಪೈಪನ್ನು ಯಾಕೆ ಬ್ಲಾಕ್ ಮಾಡಿದ್ರು, ಯಾರು ಬ್ಲಾಕ್ ಮಾಡಿದ್ರು ಅಂತ ಹೇಳಿ ಸಾರ್ವಜನಿಕರನ್ನ ಕೇಳಿದಾಗ ಈ ಒಂದು ಜ್ವಾಲಾಮಾಲಿನ್ಯ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಕಾಮಗಾರಿಗಳಾಗ್ತಿದೆ, ಈ ಒಂದು ಕಾಮಗಾರಿಗೆ ತೊಂದರೆ ಆಗುತ್ತೆ. ಅಂದರೆ ಈ ಒಂದು ನೀರು ಎಡಭಾಗದಿಂದ ಬಲಭಾಗಕ್ಕೆ ಹರಿದು ಹೋದಂಥ ಸಂದರ್ಭದಲ್ಲಿ ಈ ಒಂದು ಏನು ಕಟ್ಟಡ ನಿರ್ಮಾಣ ಆಗಿದೆ. ಜ್ವಾಲಾಮಾಲಿನ್ಯ ದೇವಸ್ಥಾನದ ಮಠ ಅಂದರೆ ಸಿಂಹನಗದ್ದೆ ಬಸ್ತಿ ಮಠದ ಒಂದು ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಕಟ್ಟಡ ಕಾಮಗಾರಿ ಆಗ್ತಿದೆ ಮತ್ತು ಏನು ಕಾಂಪೌಂಡ್ ನಿರ್ಮಾಣ ಕೂಡ ಆಗ್ತಿರುವಂಥದ್ದು. ಇದಕ್ಕೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪೈಪು ಅಂದರೆ ಬ್ಲಾಕ್ ನೀರು ಹೋಗುವಂತಹ ಒಂದು ಪೈಪನ್ನು ಬ್ಲಾಕ್ ಮಾಡಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳದೆ ಏನೋ ಕಣ್ಣು ಮುಚ್ಚಿ ಕೂತಿದೆ ಅಂತಲೇ ಹೇಳ್ಬೋದು. ಮಳೆ ಬಂದಾಗ ಪ್ರತಿದಿನ ವಾಹನ ಸವಾರರು ಈ ಸಮಸ್ಯೆಗಳನ್ನು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತು ಈ ನೀರು ಹೋಗಲಿಕ್ಕೆ ಏನು ಪೈಪ್ ಮುಖಾಂತರ ಹೋಗುವಂಥ ನೀರನ್ನು ಏನೋ ಸರಿಪಡಿಸ್ತಾರಾ ಅಥವಾ ಇದೇ ರೀತಿ ಸಮಸ್ಯೆಗಳನ್ನು ವಾಹನ ಸವಾರರು ಅನುಭವಿಸ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಚಿಕ್ಕಮಗಳೂರು.